ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಚೂಡಿದಾರಕ್ಕೆ ಎಷ್ಟು ಮೀಟರ್ ತಗೊಳ್ತೇನೆ ಲೈನಿಂಗ್ ಅಂದರೆ 2 ಮೀಟರ್ 10 ಸೆಂಟಿಮೀಟರ್ ತಗೊಳ್ತೇನೆ. ಈ 10 ಸೆಂಟಿಮೀಟರ್ ಯಾಕೆ ಅಂತ ಹೇಳಿದರೆ ನನಗೆ ಇದರಲ್ಲಿ ಫಾಲ್ ಮಾಡಲಿಕ್ಕೆ ಬೇಕು. ಯಾಕೆಂದರೆ ಇದರಲ್ಲಿ ನೋಡಿ 2 ಫಾಲ್ ಆಯಿತು. ಇವಾಗ 4.5 ಇಂಚು ಫಾಲ್ ಸಿಕ್ಕಿತ್ತು. 4.5 ಇಂಚು ಅಂದರೆ 4.25 ಸಿಗ್ತದೆ. 1/4 ಇಂಚು ಮಡಚಿ ಹೋಗ್ತದೆ ಒಂದು ಸೈಡ್ ಸಲ್ವೇಜ್ ಬದಿ ಇರ್ತದೆ ಫಾಲಿನ. ಹಾಗೆ ಚೂಡಿದಾರ ಕಟ್ ಮಾಡುವಾಗ ಇದು ಲೆಂತ್ ಚೂಡಿದಾರಕ್ಕೆ ಎಷ್ಟುಂಟು 37ವರೆ ಲೆಂತ್ ಉಂಟು. ಹಾಗೆ ನಾನು 37ವರೆ ಕೂಡ ಇಡುವುದಿಲ್ಲ, 2 ಇಂಚು ಕಡಿಮೆ ಮಾಡ್ತೇನೆ ಲೈನಿಂಗನ್ನು. ಹಾಗೆ ಇಲ್ಲಿ ನೆಕ್ ಕೂಡ ನಾನು ಕಟ್ ಮಾಡೋದಿಲ್ಲ, ಯಾಕೆಂದರೆ ಡಿಸೈನ್ ನೆಕ್ ಆದ ಕಾರಣ ನಾನು ಕ್ಯಾನ್ವಸಲ್ಲಿ ಡಿಸೈನ್ ಮಾಡಲಿಕ್ಕುಂಟು. ಅದಕ್ಕೋಸ್ಕರ ಯಾವ ಡಿಸೈನ್ ಕೂಡ ಡಿಸೈಡ್ ಆಗಿಲ್ಲ ಯಾವ ಡಿಸೈನ್ ಇಡೋದು ಅಂತ. ಹಾಗಾಗಿ ಇಲ್ಲಿ ನಾನು ಶೋಲ್ಡರ್ ನೆಕ್ ಅದು ಕಟ್ ಮಾಡೋದಿಲ್ಲ. ಈಗ ಮೇಲಿಂದ ಕೆಳಗೆ ನಾನು ಚೂಡಿದಾರಕ್ಕೆ 6 ಇಂಚ್ ಇಟ್ಟಿದ್ದೇನೆ ಕಂಕುಲ. ಆಮೇಲೆ ಸೊಂಟ 13ವರೆ ಮೇಲಿಂದ ಕೆಳಗೆ, ಮತ್ತು ಸೈಡ್ ಓಪನ್ ಹತ್ರ 17ವರೆ ಇಟ್ಟಿದ್ದೇನೆ. ಇವಾಗ ಅಗಲ ಎಷ್ಟು ಅಂದರೆ ಚೆಸ್ಟ್ 19, ಮಿಡ್ಲ್ 16, ಇದು ಸೈಡ್ ಓಪನ್ ಹತ್ರ 18. ಹಾಗೆ ನಾನು ಕಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಕೈ ಕೂಡ ಕಟ್ ಮಾಡೋದು ತೋರಿಸುವುದಿಲ್ಲ, ಯಾಕೆಂದರೆ ಕೈಗೆ ಕೂಡ ಡಿಸೈನ್ ಇದೆ, ಅದಕ್ಕೋಸ್ಕರ. ಟಾಪ್ ಕಟ್ಟಿಂಗ್ ತುಂಬ ಕಷ್ಟ ಏನಿಲ್ಲ, ಈಸಿ. ಇನ್ನು ನೆಕ್ ಎಂತ ಗೊತ್ತುಂಟ, ಕ್ಯಾನ್ವಸಲ್ಲಿ ಕಟ್ ಮಾಡಿ ನಾವು ಮಾಡಿದರೆ ಆಯಿತು. ನಾನು ಬ್ಯಾಕ್ ನೆಕ್ ಕಟ್ ಮಾಡಿಕೊಳ್ತೇನೆ. ಇದು ಡೀಪ್ ನೆಕ್ ಮಾತ್ರ. ಜಿಪ್ ಕೂಡ ಉಂಟು, ಇದಕ್ಕೆ ಜಿಪ್ ಇಡಲಿಕ್ಕೆ ಆಗೋದಿಲ್ಲ, ಇದು ವೆಲ್ವೆಟ್ ಚೂಡಿದಾರ, ಹಾಗಾಗಿ ತುಂಬ ದಪ್ಪ ಇದೆ. ಇದಕ್ಕೆ ನಾನು ಜಿಪ್ಪು ಇಡುವುದಿಲ್ಲ. ಇನ್ನು ನಾನು ಫ್ರಂಟ್ ನೆಕ್ ಮಾಡುವಾಗ ನಿಮಗೆ ತೋರಿಸ್ತೇನೆ. ಫ್ರಂಟ್ ನೆಕ್ಕಲ್ಲಿ ನಾನು ಕ್ಯಾನ್ವಸ್ ತಗೊಂಡಿದ್ದೇನೆ. ಕ್ಯಾನ್ವಸಲ್ಲಿ ನಾನು ಮೇಲಿಂದ ಕೆಳಗೆ 7 ಇಂಚ್ ಇಟ್ಟಿದ್ದೇನೆ. 7 ಇಂಚು ರೆಡಿ. ಅದರಲ್ಲಿ ಒಂದು 5 ಇಂಚು ಡಿಸೈನ್, ಮೇಲಿಂದ ರೌಂಡು 5 ಇಂಚ್ ಇಟ್ಟಿದ್ದೇನೆ. ಅದರ ಕೆಳಗೆ ಡಿಸೈನ್ ಬರ್ತದೆ. ಇದು ಯಾವ ಡಿಸೈನ್ ಅಂತ ನೋಡಿ, ತುಂಬ ಅಂದರೆ ತುಂಬ ಚೆಂದ ಆಗಿದೆ ಮಾತ್ರ. ನಾವು ಕ್ಯಾನ್ವಸ್ ಇಟ್ಟು ಹೊಲಿಯೋದಾದರೆ ಅದೊಂದು ಚೆಂದ ಸ್ಟಿಪ್ಪಾಗಿ ನಿಲ್ತದೆ ಮಾತ್ರ, ಚೆಂದ. ಇದನ್ನು ಎಷ್ಟು ಬೇಕು ಅದು ಅಷ್ಟು ಮಧ್ಯಕ್ಕೆ ಡಿಸೈನ್ ಬರ್ತದೆ ನೋಡಿ, ಅಷ್ಟು ಅದರ ಮಧ್ಯಕ್ಕೆ ಡಿಸೈನ್ ಬರ್ತದೆ. ಫಸ್ಟ್ ಕ್ಯಾನ್ವಸನ್ನು ಇದು ಲೈನಿಂಗಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು. ಈ ಬಟ್ಟೆ ಇಡುವಾಗ ಇದು ಸ್ವಲ್ಪ ಎಕ್ಸ್ಟ್ರಾ ಇದು ಕ್ಯಾನ್ವಸ್ ಸರಿ ಅಳತೆಗೆ ಇದೆ ಅಲ್ವಾ, ಕ್ಯಾನ್ವಸಿಂದ ಎಕ್ಸ್ಟ್ರಾ ಪೀಸ್ ಇಡಬೇಕು. ಯಾಕೆಂದರೆ ಮೇಲೆ ಜಾಯಿಂಟ್ ಕೊಡುವಲ್ಲಿಗೆ ಮಾತ್ರ ಎಕ್ಸ್ಟ್ರಾ ಇಟ್ಟರೆ ಸಾಕು. ಫಸ್ಟ್ ಲೈನಿಂಗಲ್ಲಿ ಮಾಡಿ ಮತ್ತೆ
ಪೀಸಿಗೆ ಅಟ್ಯಾಚ್ ಮಾಡಿದರೆ ಆಯಿತು. ನಾನಿಲ್ಲಿ ಟಾಪ್ನ ಪೀಸ್ ಲೈನಿಂಗ್ ಇಟ್ಟು ಮಧ್ಯಕ್ಕೊಂದು ಮಾರ್ಕ್ ಹಾಕ್ತೇನೆ, ಅಂದರೆ ಸ್ಟಿಚ್ ಅದು ಆಚೆ ಈಚೆ ಹೋಗದಾಗೆ ಲೈನಿಂಗ್. ಶಾಪಿನಲ್ಲಿ ನಾನು ಸ್ಟಿಚ್ ಮಾಡುವ ಕಾರಣ ನಾನು ವಾಯ್ಸೇ ಕೊಡಬೇಕಾಗ್ತದೆ, ಅಂದರೆ ತುಂಬ ಸೌಂಡ್ ಇರ್ತದೆ, ಅದಕ್ಕೋಸ್ಕರ. ಇವಾಗ ನಾವು ಇದು ನೆಕ್ ಪೀಸನ್ನು ಇಡುವಾಗಲೂ ಹಾಗೆ ಮಧ್ಯಕ್ಕೊಂದು ಸ್ಟಿಚ್ ಹಾಕಿ ಮಧ್ಯದಿಂದ ನಾವು ಶುರು ಮಾಡಬೇಕು. ಆಗ ಕ್ಯಾನ್ವಾಸ್ ಇದು ನೆಕ್ ಆಚೆ ಈಚೆ ಹೋಗುವುದಿಲ್ಲ. ಮಧ್ಯದಿಂದ ಒಂದು ಹೊಲಿಗೆ ಹಾಕಿ ಹಾಗೆ ಸೈಡಿಗೆ ತಂದರೆ ಆಯಿತು. ಇದು ಕರೆಕ್ಟಾಗಿ ಇಲ್ಲದಿದ್ದರೆ ಒಂದು ಕ್ರಾಸ್ ಏನು ನಿಲ್ಬೋದು, ಹಾಗಾಗಿ ಕರೆಕ್ಟಾಗಿ ನೋಡಿ ಮಾಡಿದರೆ ಆಯಿತು. ಇವಾಗ ನಾನು ಬೀಡ್ಸ್ ಇದು ತಂದಿದ್ದೇನೆ, ಹ್ಯಾಂಗಿಂಗ್. ತುಂಬ ಅಂದರೆ ತುಂಬ ಚೆಂದ ಉಂಟು ಮಾತ್ರ. ಇದು ಅರ್ಧ ಇಂಚಿಗೆ ನಾನು ಮಾರ್ಕ್ ಹಾಕ್ತಾಯಿದ್ದೇನೆ. ಮಾರ್ಕ್ ಹಾಕಿ ಈ ಬೀಡ್ಸನ್ನು ಇಟ್ಟಿದ್ದೇನೆ. ತುಂಬ ಅಂದರೆ ತುಂಬ ಚೆಂದ ಕಾಣ್ತದೆ ಮಾತ್ರ. ಹಾಗೆ ಸ್ಲೀವಿಗೆ ಕೂಡ ನಾನೊಂದು ಸಿಂಪಲ್ ಡಿಸೈನ್ ಮಾಡಿದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.